ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಮೊಳಕೆ ಬರೆಸಿದ ಹುರುಳಿ ಕಾಳಿನ ಸಾರು ಹೇಗೆ ಮಾಡೋದು, ಹಾಗೆ ಅದನ್ನು ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ಥರ ರುಚಿಕರವಾದ ಸಾರನ್ನ ಮಾಡ್ಬೋದು ಅಂತ ಇವತ್ತಿನ ರೆಸಿಪಿಲಿ ಹೇಳ್ಕೊಡ್ತಾ ಇದ್ದೀನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಈರುಳ್ಳಿ, ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ಕೂಡ ಒಂದು ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನು ಅಥವಾ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫಸ್ಟು ನೀವು ಒಂದು ಮಿಕ್ಸರ್ ಜಾರ್ ತಗೊಂಡು ಅದರಲ್ಲಿ ಚೆನ್ನಾಗಿ ರುಬ್ಬಬೇಕು. ಹಾಗೆ ಈ ಈರುಳ್ಳಿ ಒಂದು 2 ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ಟೊಮೊಟೊ, ಜಾಮೂನ್ ಟೊಮೊಟೊ 2 ಜಾಮೂನ್ ಟೊಮೊಟೊ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬಹುದು. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಚಕ್ಕೆ, ಲವಂಗ ಇದನ್ನು ಹಾಕೋಬೇಕು. ಅದಾದಮೇಲೆ ನೀವು ಅದಕ್ಕೆ ಜಾರಿಗೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ, ಹಾಗೆ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಇಷ್ಟನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ರುಬ್ಬಿ ಪೇಸ್ಟ್ನ ಮಾಡ್ಕೋಬೇಕು. ಈ ಒಂದು ಪೇಸ್ಟ್ ನೀವು ದೋಸೆಯ ಹಿಟ್ಟು ರುಬ್ತೀರಲ್ಲ, ಅಕ್ಕಿ ಹಿಟ್ಟು, ದೋಸೆ ಹಿಟ್ಟು, ಆ ಒಂದು ಕನ್ಸಿಸ್ಟೆನ್ಸಿಗೆ ಅಂದರೆ ಆ ನುಣುಪಾದಷ್ಟು ಇದ್ರೆ ಸಾಕು. ಆ ಥರ ನೈಸಾಗಿ ರುಬ್ಕೊಳ್ಳಿ. ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಕುಕ್ಕರ್ ಇಡಿ. ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಸಾರು ಬೇಗ ಆಗುತ್ತೆ. ಆದ್ದರಿಂದ ಒಂದು ಕುಕ್ಕರ್ ಇಟ್ಟು ಅದು ಕಾದ ನಂತರ ಒಂದು 2 ರಿಂದ 3 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೊಳ್ಳಿ. ಈ ಅಡಿಗೆ ಎಣ್ಣೆ ಜೊತೆ ನೀವು ಪ್ರತಿ ಸಲ ನಾನು ಹೇಳೋ ಥರ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು, ಆದರೆ ನಾನಿಲ್ಲಿ ತುಪ್ಪ ಹಾಕ್ತಾ ಇಲ್ಲ. ಅದಾದಮೇಲೆ ಮೊಳಕೆ ಕಟ್ಟಿದ ಕಾಳುಗಳು, ಇದಕ್ಕೆ ನಾನು ಹುರುಳಿ ಕಾಳು ಜೊತೆಗೆ ಸ್ವಲ್ಪ ಕಡಲೆಕಾಳು ಹಾಗೆ ಹೆಸರಿನ ಕಾಳು ಅಂತ ಹೇಳ್ತೀವಲ್ವ, ಅದನ್ನು ಕೂಡ ಹಾಕಿ ಮೊಳಕೆ ಕಟ್ಟಿದ್ದೆ. ಈ ಥರ ಒಂದು ಮಿಕ್ಸಲ್ಲಿ ಒಂದು ಮೊಳಕೆ ಕಟ್ಟಿದ ಸಾರನ್ನ ಮಾಡಿದರೆ ಈ ಒಂದು ಚಳಿಗಾಲಕ್ಕೆ ರುಚಿಯಂತೂ ಅಬ್ಬಬ್ಬ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಚಳಿ ಟೈಮಲ್ಲಿ ಆದಷ್ಟು ನೀವು ಈ ಥರ ಒಂದು ಮಸಾಲೆಯಿಂದ ಕೂಡಿದ ಸಾರನ್ನು ಬಳಸಿ. ಯಾಕಂತ ಹೇಳಿದರೆ ಈ ಒಂದು ಸಾರು ತಿನ್ನೋದ್ರಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ, ಅದು ಬ್ಯಾಲೆನ್ಸ್ ಮಾಡುತ್ತೆ. ಕೆಲವೊಂದಷ್ಟು ಜನಕ್ಕೆ ಈ ಒಂದು ಸೀಸನ್ನಲ್ಲಿ ನಿಮಗೆ ಆದಷ್ಟು ಚಳಿ ಅಥವಾ ಶೀತದ ಅನುಭವ ಆಗಿ ಗಂಟ್ಲು ಕಟ್ಟೋದು, ಮೂಗು ಕಟ್ಟೋದು ಈ ಥರ ಎಲ್ಲ ಆಗುತ್ತೆ, ಶೀತ ಜ್ವರ ಬರುತ್ತೆ. ಸೊ ಆದ ಕಾರಣ ನೀವು ಈ ಥರ ಮಸಾಲೆಯಿಂದ ಕೂಡಿದ ಆಹಾರಗಳನ್ನು ಸ್ವಲ್ಪ ತಗೊಳ್ಳಿ. ಅದಾದಮೇಲೆ ನಾನಿಲ್ಲಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈ ಒಂದು ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಬಾಡಿಸಿ ಅದಕ್ಕೆ ನಿಮಗೆ ಸಾರು ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೊಳ್ಳಿ. ಇದನ್ನು ನೀವು ಸಾರು ಥರನಾದರೂ ಮಾಡ್ಬೋದು, ಅಥವಾ ಈ ಸಾಗು ಅಂತ ಹೇಳ್ತೀವಲ್ವ, ಪೂರಿ, ಚಪಾತಿ ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಸಾರು ಮಾಡ್ತಾಯಿದ್ದೀನಿ, ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾರು ಮಾಡ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ 2 ರಿಂದ 3 ವಿಷಲ್ಸ್ ಓಡಿಸಿದ್ರೆ ಸಾಕು. ಯಾಕೆ 2 ವಿಷಲ್ ಅಂತ ಹೇಳಿದ್ರೆ ನಾವು ಇದನ್ನು ಮೊಳಕೆ ಕಟ್ಟಿರ್ತೀವಲ್ವ, ಸೊ ಅದು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ, ಆದ್ದರಿಂದ 2 ವಿಷಲ್ ಹೊಡಿಸಿದ್ರೆ ಸಾಕು. ಅದಾದಮೇಲೆ ಈಗ ಸಾರು ರೆಡಿ ಆಗಿದೆ, ನೋಡೋಣ ಬನ್ನಿ. ರುಚಿಕರವಾದ, ತುಂಬಾ ಟೇಸ್ಟಿಯಾದ, ಡಿಲಿಷಿಯಸ್ ಆದ ಹುರುಳಿಕಾಳಿನ ಸಾರು ಚೆನ್ನಾಗಾಗಿದೆ. ಇದನ್ನು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ತಿಂದು ಮಜಾ ಮಾಡಿ ಅಂತ ಹೇಳ್ತಾ ಬಾಯ್.